ರೀಸೆಂಟ್ಲಿ ನಾನು ಒಂದು ಕಂಪ್ನಿನ ಬೈ ಮಾಡಿದ್ದೆ. ಆ ಕಂಪ್ನಿ ಬೈ ಮಾಡಿದ್ದೀನಿ ಅಂತ ನಾನು ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ, ಇದೊಂದು ಡಬ್ಬಾ ಕಂಪ್ನಿ, ಫಂಡಮೆಂಟಲ್ ಚೆನ್ನಾಗಿಲ್ಲ, ROE ಚೆನ್ನಾಗಿಲ್ಲ, ROC ಚೆನ್ನಾಗಿಲ್ಲ, ಇಂಥ ಕಂಪ್ನಿನಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ದೀರಲ್ಲ ಅಂತ. ನನಗೆ ಅವಾಗ ಅನಿಸಿದ್ದು ಏನಂದರೆ, ಇವ್ರಿಗೆ ಫಂಡಮೆಂಟಲ್ ಅನಾಲಿಸಿಸ್ ನಮ್ಮ ವಿಡಿಯೋ ನೋಡ್ಕೊಂಡು ಕಲ್ತಿದ್ದಾರೆ, ಆದರೆ ಜಸ್ಟ್ ಅದೊಂದೇ ಪ್ಯಾರಾಮೀಟರ್ನ ನೋಡ್ತಾ ಇದ್ದಾರೆ, ಅದ್ರ ಬಿಟ್ಟು ಹೊರಗಡೆ ಅವ್ರು ಥಿಂಕೇ ಮಾಡ್ತಾ ಇಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈ ಕಂಪ್ನಿ ಮೇಲೆ ನಾನು ಏನಕ್ಕೆ ಇನ್ವೆಸ್ಟ್ ಮಾಡಿದೆ, ಈ ಕಂಪ್ನಿದು ಫಂಡಮೆಂಟಲು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ ಡಿಸ್ಕಸ್ ಮಾಡ್ತೀನಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಕಂಪ್ನಿ ನೇಮು ಹೈಕಲ್ ಅಂತ. ಈ ಕಂಪ್ನಿದು 4 ವರ್ಟಿಕಲ್ ಇದಾವೆ. ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಜೊತೆ ಕೆಲಸ ಮಾಡ್ತಾರೆ, ಇನ್ನೊಂದು ಆಗ್ರೋಕೆಮಿಕಲ್ ಜೊತೆ ಕೆಲಸ ಮಾಡ್ತಾರೆ, ಆಗ್ರೋಕೆಮಿಕಲ್ ಅಂದರೆ ಕ್ರಾಪ್ ಪ್ರೊಟೆಕ್ಷನ್, ಇನ್ನೊಂದು ಅನಿಮಲ್ ಹೆಲ್ತ್ ಕೇರ್ ಜೊತೆ ಕೆಲಸ ಮಾಡ್ತಾರೆ ಅಂದರೆ ಅನಿಮಲ್ ಫಾರ್ಮಾ, ಇನ್ನೊಂದು CDMO ಅಂದರೆ ಕಸ್ಟಮ್ ಸಿಂಥಸಿಸ್ ಆ್ಯಂಡ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಈ 4 ವರ್ಟಿಕಲಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಈ ಬಿಸ್ನೆಸ್ ನನಗೆ ರೀಸೆಂಟ್ಲಿ ಏನಕ್ಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ, ನಾನು ಈ ಬಿಸ್ನೆಸ್ನ ಮುಂಚೆನೇ ತಿಳ್ಕೊಂಡಿದ್ದೆ, ಈ ಬಿಸ್ನೆಸ್ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು. ಆದರೆ ಆ ಬಿಸ್ನೆಸ್ದು ಫಂಡಮೆಂಟಲ್ ಡೌನ್ ಆಗಿತ್ತು, ಬಿಸ್ನೆಸ್ಸು ಡೌನ್ ಟರ್ನಲ್ಲಿತ್ತು. ಈಗ ರೀಸೆಂಟಾಗೆ ಫಾರ್ಮಾ ಇಂಡಸ್ಟ್ರಿ ರಿಕವರ್ ಆಗ್ತಾ ಇದೆ, ಫಾರ್ಮಾ ಇಂಡಸ್ಟ್ರಿ ಬೆಳೀತಾ ಇದೆ. ಈಗ ಒನ್ಸು ಫಾರ್ಮಾ ಇಂಡಸ್ಟ್ರಿ ಬೆಳೀತಾ ಇದೆ ಅಂದರೆ, ಫಾರ್ಮಾ ಇಂಡಸ್ಟ್ರಿ ಕೆಳಗೆ ಕೆಲಸ ಮಾಡೋದಂದರೆ ಫಾರ್ಮಾ ಇಂಡಸ್ಟ್ರಿನೇ ಇವ್ರಿಗೆ ಮೇಜರ್ ಕಸ್ಟಮರ್ಸು. ಫಾರ್ಮಾ ಬೆಳೆದ್ರೆ ತಾನೇ ಇವರು ಬೆಳೀತಾರೆ. ಅದಕ್ಕೆ ನಾನೇನು ಮಾಡಿದೆ, ಈ ಕಂಪ್ನಿನ ಸ್ವಲ್ಪ ಸ್ಟಡಿ ಮಾಡಿದೆ. ನನಗೆ ಸ್ಕ್ರೀನಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು, ಈ ಕಂಪ್ನಿದು ಇಯರ್ ಆನ್ ಇಯರು ಮಾರ್ಜಿನ್ ಇಂಪ್ರೂವ್ ಆಗ್ತಾ ಇದೆ ಅಂತ. ಸೇಲ್ಸ್ ಎಲ್ಲ ಮಾರ್ಜಿನ್ ಇಂಪ್ರೂವ್ ಆಗ್ತಾ ಇದೆ ಅಂತ. ಮಾರ್ಜಿನ್ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಕಂಪ್ನಿದು ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇದೆ ಅಂತ. ನನಗೆ ಸ್ಟಡಿ ಮಾಡೋಕ್ಕೆ ಇದು ಒಳ್ಳೆ ಟೈಮ್ ಅಂತ ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನೀವು ಹೋಗಿ ಇನ್ವೆಸ್ಟ್ ಮಾಡ್ತೀರಲ್ವ, ನೀವು ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ಲ, ನೀವೇನು ನೋಡ್ತೀರಾ, ಕಂಪ್ನಿದು ROE ನೋಡ್ತೀರಾ, PE ನೋಡ್ತೀರಾ, ಮತ್ತು ROC ನೋಡ್ತೀರಾ ಅಲ್ವಾ. ಮೇಜರಾಗಿ ಈ 3 ಜಾಸ್ತಿ ನೋಡ್ತೀರಾ. ಈ 3 ಚೆನ್ನಾಗಿಲ್ಲ ಅಂದರೆ ಬಿಟ್ಟೇ ಬಿಡ್ತೀರಾ. ಆ್ಯಕ್ಚುಲಿ ಆ ಥರ ಮಾಡೋದೇ ತಪ್ಪು. ಯಾಕಂದರೆ ನಾವು ಹಿಂದ್ಗಡೆ ಆಗಿರೋ ಡೇಟಾ ಇಟ್ಕೊಂಡು ನಾವು ಅನಲೈಸ್ ಮಾಡ್ತಿದ್ದೀವಿ. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಮುಂದ್ಗಡೆ ಆಗೋ ಒಂದು ಈವೆಂಟ್ನಲ್ಲಿ ನಾವು ದುಡ್ಡು ಮಾಡೋದು. ಎಕ್ಸಾಂಪಲ್ಲು ವಾರನ್ ಬಫೆಟ್ ಹೇಳ್ತಾರೆ, ಇನ್ ದ ಬಿಸ್ನೆಸ್ ವರ್ಲ್ಡ್ ದ ರೇರ್ ವ್ಯೂ ಮಿರರ್ ಈಸ್ ಆಲ್ವೇಸ್ ಕ್ಲಿಯರರ್ ದ್ಯಾನ್ ದಿ ವಿಂಡ್ಶೀಲ್ಡ್ ಅಂತ. ಅಂದರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಮಿರರ್ ಇರುತ್ತಲ್ಲ, ಆ ಮಿರರು ಯಾವಾಗಲೂ ಕ್ಲಿಯರ್ ಆಗಿರುತ್ತೆ ದ್ಯಾನ್ ದಿ ವಿಂಡ್ಶೀಲ್ಡ್ ಇನ್ ಬಿಸ್ನೆಸ್ ವರ್ಲ್ಡಲ್ಲಿ. ಬಿಸ್ನೆಸ್ಸಲ್ಲಿ ನೀವು ಯಾವುದೋ ಒಂದು ಬಿಸ್ನೆಸ್ನ ಅನಲೈಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ಈ ಬಿಸ್ನೆಸ್ ಸಖತ್ತಾಗಿ ಮಾಡ್ತಾ ಇದೆ. ಈಗ ಎಕ್ಸಾಂಪಲ್ LICನ ನೀವು ತೆಗೆದು ನೋಡಿದ್ರೆ, LIC ಇಂಡಿಯಾಸ್ ಲಾರ್ಜೆಸ್ಟ್ ಇನ್ಶೂರೆನ್ಸ್ ಪ್ರೊವೈಡರ್. ನೀವೇನು ಮಾಡ್ತೀರಾ, ಇಂಡಿಯಾದ ಲಾರ್ಜೆಸ್ಟ್ ಇನ್ಶೂರೆನ್ಸ್ ಪ್ರೊವೈಡರ್ ಅಂತ ಏನು ಮಾಡ್ತೀರಾ, ಹೋಗಿ ಇನ್ವೆಸ್ಟ್ ಮಾಡ್ತೀರಾ. ಆ್ಯಕ್ಚುಲಿ ನಾವು ನೋಡಬೇಕಾಗಿರೋದು ಮುಂದೆ LIC ಯಾವ ಥರ ಗ್ರೋ ಆಗ್ತಾನೆ, ಮುಂದೆನೂ LIC ಮಾರ್ಕೆಟ್ ಲೀಡರ್ ಆಗಿರ್ತಾನ ಅಂತ. ಯಾಕಂದರೆ ನಾವು ಮುಂದೆನೇ ಹೋಗಿ ತಾನೇ ದುಡ್ಡು ಮಾಡೋದು. ಎಕ್ಸಾಂಪಲ್ಲು ಹೋಗಿ ಸೈಟ್ ಬೈ ಮಾಡ್ತೀರಾ, ಸೈಟ್ ಬೈ ಮಾಡೋದು ಏನಕ್ಕೆ ಬೈ ಮಾಡ್ತೀರಾ, ಸೈಟು ಈಗ ನಿಮ್ಮ ಹತ್ರ ಯಾರನ್ನ ಬೈ ಮಾಡ್ತಿದ್ದಾನೆ ಅಂದರೆ ಅವನು ಫ್ಯೂಚರ್ ದುಡ್ಡು ಕೊಟ್ಟು ಬೈ ಮಾಡ್ಬೇಕು ತಾನೆ. ನೀವೇನಾದ್ರು 10 ಲಕ್ಷ ಸೈಟ್ ಬೈ ಮಾಡಿದರೆ ಅವ್ನು 15 ಲಕ್ಷ ಕೊಟ್ಟು ತಾಣ್ಬೇಕಂದ್ರೆ 50% ಎಕ್ಸ್ಟ್ರಾ ಕೊಟ್ಟು ತಾಣೋಕ್ಕೆ ಅವನಿಗೆ ತಲೆ ಕೆಟ್ಟೈತಾ? ಅವ್ನು ಮುಂದ್ಗಡೆ ವ್ಯಾಲ್ಯೂ ಥಿಂಕ್ ಮಾಡಿತಾನೆ, ಅದು ಕರೆಕ್ಟು 5 ಲಕ್ಷ ಎಕ್ಸ್ಟ್ರಾ ಕೊಡ್ತಾನೆ, ಮುಂದ್ಗಡೆ ಇದು ಬೆಳೆಯುತ್ತೆ ಅಂತ. ಸೇಮ್ ಅದೇ ರೀತಿಯೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಹಿಂದ್ಗಡೆ ನೋಡಬಾರ್ದಂತಲ್ಲ. ಬಿಕಾಸ್ ಇದರಿಂದನೇ ನಮಗೆ ಗೊತ್ತಾಗುತ್ತೆ ಬಿಸ್ನೆಸ್ ಹೇಗಿದೆ, ಎತ್ತಾ ಇದೆ ಅಂತ. ಒಂದೊಂದ್ಸಲ ಏನಾಗಿರುತ್ತೆ, ಒಂದೊಂದ್ಸಲ ಡೌನ್ ಟರ್ನ್ ಬಂದಿರುತ್ತೆ. ಬಿಸ್ನೆಸ್ಸಲ್ಲಿ ಅಪ್ ಟರ್ನ್ ಡೌನ್ ಟರ್ನ್ ಇದ್ದೇ ಇರುತ್ತೆ. ಯಾವಾಗಲೂ ಕನ್ಸಿಸ್ಟೆಂಟ್ಲಿ ಬಿಸ್ನೆಸ್ಸು ಹೋಗಲ್ಲ. ಆ ಥರ ಕನ್ಸಿಸ್ಟೆಂಟ್ಲಿ ಹೋಗೋ ಬಿಸ್ನೆಸ್ಗಳು ನಿಮಗೆ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ. ಲೈಕ್ ಟೈಟಾನು, ಬ್ರಿಟಾನಿಯಾ, ಹಿಂದೂಸ್ತಾನ್ ಯೂನಿಲಿವರು. ಬಿಕಾಸ್ ಅದು ಕನ್ಸಿಸ್ಟೆನ್ಸಿ ಇದೆ, ಎಲ್ಲರಿಗೂ ಗೊತ್ತಿದೆ. ಅದರಿಂದ ಆಲ್ರೆಡಿ ಪ್ರೈಸ್ ಇನ್ ಆಗಿದೆ. ಅದು ನಿಮಗೆ ಅದು ಕಮ್ಮಿ ವ್ಯಾಲ್ಯೂಯೇಷನಲ್ಲಿ ಸಿಗಲ್ಲ. ಅದಕ್ಕೇ ಒಂದೊಂದು ಬಿಸ್ನೆಸ್ನ ಅನಲೈಸ್ ಮಾಡ್ಬೇಕಾದ್ರೆ ನಾವು ಜಸ್ಟು ಪ್ರೆಸೆಂಟ್ ROE, ROC ಅಥವಾ PE ನೋಡ್ಬಿಟ್ಟು ಡಿಸೈಡ್ ಮಾಡಬಾರ್ದು. ಈ ಥರ ಮಾಡಿದ್ರೆ ನಾವು ಹಿಂದೆ ಉಳಿದ್ಬಿಡ್ತೀವಿ. ಯಾಕಂದರೆ ಈಗ ನಿಮಗೆ ಅನಿಸುತ್ತೆ ಈಗ 63-67 PE ಇದೆ, ಇದು ಇವಾಗ ನಿಮಗೆ ಇದು ಕಾಸ್ಟ್ಲಿ ಅನಿಸುತ್ತೆ. ಇನ್ನೊಂದು ವರ್ಷ ಬಿಟ್ಬಿಟ್ಟಿದ್ರು PE 30ಕ್ಕೆ ಬರುತ್ತೆ. ಅವಾಗ ನೋಡಿದ್ರೆ 63 ಇತ್ತು, ಇವಾಗ 30ಕ್ಕೆ ಬಂದೈತಲ್ಲ, ಎಷ್ಟು ಚೀಪ್ ಆಯ್ತಲ್ಲ ಅಂತ ಅವಾಗ ಹೋಗಿ ಬೈ ಮಾಡೋಕ್ಕೆ ಹೋಗೋ ಅಷ್ಟೊತ್ತಿಗೆ ಶೇರ್ ಪ್ರೈಸ್ ಮೇಲೆ ಹೋಗಿರುತ್ತೆ. ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರಾ? ಅದಕ್ಕೇ ಏನು ಮಾಡಬೇಕು, ನಾವು ಸ್ವಲ್ಪ ಡೀಪಾಗಿ ಇಳಿದು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಬೇಕಂದ್ರೆ ಏನು ಮಾಡಬೇಕು, ನನ್ನ ಪ್ರಕಾರ ಸ್ಟಡಿ ಮಾಡಬೇಕಂದ್ರೆ ನಿಮಗೆ ಬೇರೆ ಎಲ್ಲೂ ರಿಸೋರ್ಸ್ ಇಲ್ಲ, ಇರೋದೇ ಒಂದು ಕಾನ್ಫರೆನ್ಸ್ ಕಾಲ್. ಏನು ಮಾಡಬೇಕು, ಲಾಸ್ಟ್ 2 ಅಥವಾ 3 ಕ್ವಾರ್ಟರ್ದು ಕಾಲ್ನ ನಾವು ಓದಬೇಕು, ಫುಲ್ ಓದಬೇಕು. ಡೈಲಿ ಒಂದೇ ಒಂದು ಕಾಲ್ ಓದಿ. ಇವತ್ತು ನಿಮ್ಮ ಹತ್ರ ಕಮ್ಮಿ ದುಡ್ಡು ಇರ್ಬೋದು, ಕಮ್ಮಿ ದುಡ್ಡು ಇನ್ವೆಸ್ಟ್ ಮಾಡಿ ಏನು ಮಾಡ್ಬೋದು ಅಂತ ನಿಮ್ಗೇನಾದರೂ ಯೋಚನೆ ಇದ್ದರೆ ತಲೆ ಕೆಡಿಸ್ಕೊಬೇಡಿ. ಈ ನಿಮಗೆ ನಾಲೆಡ್ಜು ಮುಂದೆ ಒಂದು ದಿವಸ ಗ್ಯಾರಂಟಿ ಹೆಲ್ಪ್ ಮಾಡುತ್ತೆ. ಅದಕ್ಕೇ ಫ್ರೀ ಇದ್ದಾಗ ಸುಮ್ಮನೆ ಒಂದು ಕಾಲ್ ಓದಿ. ಇವತ್ತೊಂದು ಕಾಲ್ ಓದಿದ್ದೀರಾ, ಅಥವಾ 2 ದಿವಸಕ್ಕೆ ಒಂದು ಕಾಲ್ ಓದಿದ್ದೀರಾ, ನೆಕ್ಸ್ಟ್ ಇನ್ನೊಂದು ದಿವಸಕ್ಕೆ ಒಂದು ಕಾಲ್ ಓದಿ. ಇದರಲ್ಲಿ ತುಂಬ ಟೆಕ್ನಿಕಲ್ ವರ್ಡ್ ಯೂಸ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಗ್ದಲೇ ಇದ್ದರೆ ಹೋಗಿ ಆ ವರ್ಡ್ನ ಗೂಗಲಾಗಿ ಸರ್ಚ್ ಮಾಡಿ, ಏನು ಅಂತ. ಗೂಗಲಾಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದೇನು ಅಂತ. ಆಮೇಲೆ ನೀವು ಆ ಕಾಲ್ನ ಫುಲ್ ಓದಿ. ಅವಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಬಿಸ್ನೆಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ, ಈ ಬಿಸ್ನೆಸ್ ಫ್ಯೂಚರಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡುತ್ತೆ ಅಂತ.
ಇದರಿಂದ ನೀವು ಈ ಬಿಸ್ನೆಸ್ದು ವ್ಯಾಲ್ಯೂಯೇಷನ್ನ ಫೌಂಡ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈ ಥರ ಆಗಲ್ಲ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ನೀವು ಸ್ಕ್ರೀನರಿಗೆ ಬನ್ನಿ, ಸ್ಕ್ರೀನರಿಗೆ ಬಂದ್ಬಿಟ್ಟು ಕ್ವಾರ್ಟರ್ಲಿ ರಿಸಲ್ಟಿಗೆ ಬನ್ನಿ, ಹೈಕಲ್ ಕ್ವಾರ್ಟರ್ಲಿ ರಿಸಲ್ಟಿಗೆ. ಇಲ್ಲಿ ಮಾರ್ಚ್ ರಿಸಲ್ಟ್ ನೋಡಿ, ಎಷ್ಟು ಕಂಪ್ನಿ ಪ್ರಾಫಿಟ್ ಮಾಡಿದೆ, 34 crores ಪ್ರಾಫಿಟ್ ಮಾಡಿದೆ. ಈಗ ಜಸ್ಟ್ ಅಸ್ಯೂಮ್ ಮಾಡಿ ಇದೇ ಥರನೇ ನೆಕ್ಸ್ಟ್ 4 quarter ಈ ಕಂಪ್ನಿ ಪ್ರಾಫಿಟ್ ಮಾಡಿದ್ರೆ ಎಷ್ಟಾಗುತ್ತೆ? ಸೇಮ್ ಇದೇ ಥರ ಈಗೇನು ಮಾಡಿದಾನಲ್ಲ ಅದೇ ಥರನೇ 4 quarter ಪ್ರಾಫಿಟ್ ಮಾಡಿದ್ರೆ ಎಷ್ಟಾಗುತ್ತೆ? ಆ್ಯಕ್ಚುಲಿ ಆ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಕಾಲ್ನಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವಾಗಲೂ ಮ್ಯಾನೇಜ್ಮೆಂಟ್ ಹೇಳುತ್ತೆ ನಮ್ಮದು ಕ್ವಾರ್ಟರ್ Q4 ಮಾರ್ಚ್ ಕ್ವಾರ್ಟರ್ದು ನಮ್ಮದು ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರುತ್ತಲ್ಲ. ಈಗ ಲೈಕ್ ನಮ್ಮ ಇಂಡಿಯಾಗೆ ಫೈನಾನ್ಷಿಯಲ್ ಇಯರ್ ಎಂಡು 31st ಮಾರ್ಚಾ, ಅದೇ ರೀತಿ ಬೇರೆ ಇವ್ರ ಕಸ್ಟಮರ್ಸ್ ಯಾರಂದರೆ ಎಲ್ಲ ಗ್ಲೋಬಲ್ ಕಸ್ಟಮರ್ಸು. ಅವರು ಯುರೋಪು ಮತ್ತು ಅಮೆರಿಕಾದಲ್ಲಿ ಇರ್ತಾರೆ. ಅವರು ಇವ್ರ ಹತ್ರ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವರಿಗೆ ಫೈನಾನ್ಷಿಯಲ್ ಇಯರ್ ಯಾವುದು ಬಂದರೆ ಅವ್ರಿಗೆ ಡಿಸೆಂಬರ್ ಫೈನಾನ್ಷಿಯಲ್ ಇಯರ್ ಎಂಡ್. ಅದಕ್ಕೆ ಅವ್ರೇನು ಮಾಡ್ತಾರೆ, ಈ ಕ್ವಾರ್ಟರ್ ಬರೋ ಅಷ್ಟೊತ್ತಿಗೆ ಅವರು ಮುಂಚೆನೇ ಇವ್ರ ಹತ್ರ ಪ್ರಾಡಕ್ಟ್ನ ಬೈ ಮಾಡಿ ಇಟ್ಕೊತಾರೆ. ಇದರಿಂದ ಇವ್ರಿಗೆ ಸೇಲ್ಸ್ ಜಾಸ್ತಿ ಬರುತ್ತೆ. ಅದೇ ನೆಕ್ಸ್ಟ್ ಕ್ವಾರ್ಟರ್ ಡೌನ್ ಆಗುತ್ತೆ. ಅದಕ್ಕೆ ನಿಮಗೆ ಯಾವಾಗಲೂ ಜೂನ್ ಕ್ವಾರ್ಟರ್ ಇವ್ರದ್ದು ಕಮ್ಮಿ ಇರುತ್ತೆ, ರೆವಿನ್ಯೂನೂ ಕಮ್ಮಿ ಇರುತ್ತೆ, ಪ್ರಾಫಿಟು ಕಮ್ಮಿ ಇರುತ್ತೆ. ಇದೇ ರೀಸನಿಂದನೇ. ಇಲ್ಲ ನೀವು ಸುಮ್ಮನೆ ಅಸ್ಯೂಮ್ ಮಾಡಿ 4 ಕ್ವಾರ್ಟರ್ ಕೂಡ ಇದೇ ಥರ ಸೇಮ್ ರಿಸಲ್ಟ್ ಬಂತು ಅಂತ, 136 crore ಬಂದಿದೆ. ಈ 136 crore ನೀವು ಜಸ್ಟು 30 times ಹಾಕಿ, 30 ಹಾಕಿ, ಯಾಕಂದರೆ 30 PE ಕೊಡ್ತಾ ಇದ್ದೀರ ಅಂತ ಹಾಕಿ. ಇವಾಗ ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪು 4100 crore ಬರುತ್ತೆ. ಇವಾಗ ಎಷ್ಟಿದೆ? ಆ್ಯಕ್ಚುಲಿ 4400 crores ಇದೆ. ಅಂದರೆ ಈ ಕಂಪ್ನಿ ಆಲ್ಮೋಸ್ಟು 31 ಪಟ್ಟು ಅಥವಾ 32 PE ಟ್ರೇಡ್ ಆಗ್ತಾ ಇದ್ದಾನೆ. PEನ ನೀವು ಈಸಿಲಿ ಕಂಡುಹಿಡಿಬೋದು. ಜಸ್ಟು EPS ನೋಡಿ ಅಲ್ಲ, ಆ ಕಂಪ್ನಿ ವರ್ಷ ಮಾಡೋ ಲಾಭನ ಇಂಟು 32 ಮಾಡಿ, 32 PE ಕೊಟ್ಟಿದ್ದಾರೆ ಅಂದರೆ ಆ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಬರುತ್ತೆ. ಮಾರ್ಕೆಟ್ ಕ್ಯಾಪ್ ಇವತ್ತೇನು ಟ್ರೇಡ್ ಆಗ್ತಾ ಇದೆಯಲ್ಲ ಅದು ಬರುತ್ತೆ. 32 ಇಂಟು 136 ಮಾಡಿದ್ರೆ ಆ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಬರುತ್ತೆ. ಅಂದರೆ ಇದೇನು ಹೇಳ್ತಾ ಇದೆ, ಈ ಕಂಪ್ನಿ ಒಂದು ವರ್ಷ ಮಾಡೋ ಲಾಭಕ್ಕೆ 32 ಪಟ್ಟು ಟೈಮ್ಸಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ತಾನೆ. ಇಲ್ಲಿ ನಾವೇನು ಮಾಡ್ತೀವಿ, ಹಿಂದೆ ಏನಾಗಿತ್ತು ಅನ್ನೋದು ಬಿಡ್ತೀವಿ, ಮುಂದೆ ಏನಾಗುತ್ತಲ್ಲ ಅದಕ್ಕೋಸ್ಕರ ಪ್ರೈಸ್ನ ಬೈ ಮಾಡ್ತೀವಿ. ಎಲ್ಲ ಅನಲಿಸ್ಟ್ಗಳು ಅದೇ ಮಾಡೋದು, ಮುಂದೆ ಆಗೋ ಪ್ರೈಸ್ಗೆ ಇವಾಗಲೇ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಲು, ನಿಮ್ಮದೊಂದು ಜಮೀನಿದೆ, ಈ ಜಮೀನ್ ಹತ್ರ ಒಂದು ಹೈವೇ ಪಾಸ್ ಆಗ್ತಾ ಇದೆ. ಪಾಸ್ ಆಗುತ್ತೆ ಅಂತ ಒಂದು ಜಸ್ಟ್ ನ್ಯೂಸ್ ಬಂತು ಅಥವಾ ಒಂದು ಕನ್ಫರ್ಮೇಷನ್ ಬಂತು. ಅಲ್ಲಿ 5 ಲಕ್ಷ ಇದ್ದಿದ್ದು ಒಂದು ಎಕರೆ ಇದ್ದಕ್ಕಿದ್ದಂಗೆ 10 ಲಕ್ಷ ಆಗೋಯ್ತು. ಓಕೆ, ಈಗ ನೀವು ಸ್ಕ್ರೀನರ್ ನೋಡ್ತೀರಲ್ಲ, ಸ್ಕ್ರೀನರಲ್ಲಿ ನೋಡಿದ್ರೆ ನಿಮ್ಗೇನು ಗೊತ್ತಾಗುತ್ತೆ, ಈಗ ಯಾರು ಒಂದು ತಿಂಗಳ ಹಿಂದೆ ಬಂದು ಯಾರೋ ಒಬ್ಬ ನೋಡ್ಕೊಂಡು ಹೋಗಿರ್ತಾನೆ, ಅಲ್ಲಿ ಕೇಳ್ಕೊಂಡು ಹೋಗಿರ್ತಾನೆ 5 ಲಕ್ಷ ಒಂದು ಎಕರೆ ಅಂತ ಹೇಳಿರ್ತಾರೆ. ಅವನು ಮತ್ತೆ ಬಂದು ಕೇಳ್ತಾನೆ, ಇಲ್ಲಿ ಕೇಳ್ಬಿಟ್ಟು 5 ಲಕ್ಷ ಎಕರೆ ಅಂತ ಹೇಳಿದ್ದಲ್ಲ, ಇವಾಗ ನಾನು ಬೈ ಮಾಡಬೇಕು ಕೊಡು ಅಂತ ಕೇಳ್ತಾನೆ. ಅಲ್ಲಿ ಅವ್ರು ಹೇಳ್ತಾರೆ, ಗುರು 5 ಲಕ್ಷ ಅಲ್ಲ, ಇವಾಗ 10 ಲಕ್ಷ ಒಂದು ಎಕರೆ ಐತೆ ಅಂತ. ಇವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನು ಗುರು ಹಿಂಗೆ ಹೇಳ್ತಿದ್ಯಾ ನೀನು, ಮೊನ್ನೆ 5 ಲಕ್ಷ ಹೇಳಿದ್ಯಾ, ಇವಾಗ 10 ಲಕ್ಷ ಹೇಳ್ತಿದ್ಯಾ ಅಂತ. ಆ್ಯಕ್ಚುಲಿ ಇವನು ಏನು ಮಾಡ್ತಿದ್ದಾನೆ ಜೊತೆ ಗೊತ್ತಾ, ಇವನು ಜಸ್ಟ್ ಸ್ಕ್ರೀನರ್ನ ನೋಡ್ತಿದ್ದಾನೆ, ಅಂದರೆ ಹಿಂದೆ ಆಗಿರೋದನ್ನ ನೋಡ್ತಿದ್ದಾನೆ. ಬಟ್ ಇವನೇನು ಮಾಡ್ತಿದ್ದಾನೆ, ಇವನು ಮುಂದೆ ಬರೋ ಪ್ರೈಸನ್ನು ಆಲ್ರೆಡಿ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಯಾಕಂದರೆ ಹೈವೇ ಬರ್ತಾ ಇದೆ ಅಂತ. ಇವನಿಗೆ ಇಲ್ಲಿ ಹೈವೇ ಕಾಣ್ತಾ ಇಲ್ಲ. ಹೈವೇ ಕಾಣಬೇಕಂದ್ರೆ ಇವನೇನು ಮಾಡಬೇಕು, ಕಂಪ್ನಿದು ಕಾನ್ಕಾಲ್ ಓದಬೇಕು, ಕಂಪ್ನಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಅದು ಗೊತ್ತಾಗುತ್ತೆ, ಕಾನ್ಕಾಲ್ ಓದಿದ್ಮೇಲೆ ಗೊತ್ತಾಗುತ್ತೆ ಹೈವೇ ಬರ್ತಾ ಇದೆ ಅಂತ. ಅವಾಗ ಅವನಿಗೆ ಅರ್ಥ ಆಗುತ್ತೆ, 10 ಲಕ್ಷ ಕೊಟ್ಟರು ಪರವಾಗಿಲ್ಲ ನಾನು, ಬಿಕಾಸ್ ಮತ್ತೆ ಪ್ರೈಸ್ ಮೇಲೋಗುತ್ತೆ ಅಂತ ಅವನು ಅವಾಗ ಬೈ ಮಾಡ್ತಾನೆ. ಇಲ್ಲಾಂದ್ರೆ ಏನು ಮಾಡ್ತಾನೆ, 5 ಲಕ್ಷ ಕಾಸ್ಟ್ಲಿ ಅಂತ ವಾಪಸ್ ಹೋಗ್ತಾನೆ. ಇದೇ ರೀತಿ ನೀವು ಸ್ಕ್ರೀನರಲ್ಲಿ ನೋಡಬೇಕಾದ್ರೆ ಹಿಂದ್ಗಡೆ ಏನಾಗಿದೆ ಅದನ್ನು ನೋಡ್ತಾ ಇದ್ದೀರಾ, ಮುಂದ್ಗಡೆ ಆಗೋದನ್ನು ನೋಡ್ತಾ ಇರಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಎಲ್ಲನೂ ಅದೇ ಥರನೇ ಅಲ್ಲ, ಎಲ್ಲ ಕಂಪ್ನಿಗಳು ಅದೇ ಥರನೇ ಅಲ್ಲ. ಒಂದೊಂದು ಕಂಪ್ನಿ ಏನಾಗಿರುತ್ತೆ, ಸಡನ್ಲಿ ಫಾಲ್ ಆಗಿರುತ್ತಲ್ಲ, ಸಡನ್ಲಿ ಫಾಲ್ ಆಗಿರ್ಬೇಕಾದ್ರೆ ನೀವು ಸ್ವಲ್ಪ ಅದನ್ನು ಇದ್ರ ಸ್ಕ್ರೀನರಲ್ಲಿ ಬಿಟ್ಟುಬಿಟ್ಟು ಬೇರೆ ಥರ ಅನಲೈಸ್ ಮಾಡಬೇಕು. ಈ ಕಂಟಿನ್ಯೂಸ್ಲಿ ಕಂಪ್ನಿದು ಇಯರ್ ಆನ್ ಇಯರ್ ಗ್ರೋತ್ ಇದ್ದು ಕಂಪ್ನಿದು ಏನೂ ಪ್ರಾಬ್ಲಮ್ ಇಲ್ದಲೇ ಇದ್ದರೆ ಸ್ಕ್ರೀನರ್ ಈಸ್ ಎನಫ್. ಸ್ಕ್ರೀನರಲ್ಲಿ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಈ ಕಂಪ್ನಿ ಏನಾದರೂ ಸಡನ್ಲಿ ಫಾಲ್ ಆಗಿದ್ದು, ಸಡನ್ಲಿ ಪ್ರಾಫಿಟ್ ಫಾಲ್ ಆಗಿರುತ್ತೆ. ಆಮೇಲೆ ನೀವು ಯಾವಾಗ ಸ್ಟಡಿ ಮಾಡಬೇಕಂದ್ರೆ ಕಂಪ್ನಿದು ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಫಾಲ್ ಆಗ್ತಾ ಇದ್ರೆ ಇನ್ನೂ ಫಾಲ್ ಆಗ್ತಾನೆ ಇರುತ್ತೆ. ಕಂಪ್ನಿ ಯಾವಾಗ ಅದು ರಿಕವರ್ ತೋರಿಸುತ್ತಲ್ಲ, ರಿಕವರ್ ತೋರಿಸಿದಾಗ ನೀವು ಅದನ್ನು ಸ್ಟಡಿ ಮಾಡಬೇಕು. ಆವಾಗ ನಿಮಗೆ ಒಂದು ಸ್ಟಡಿ ಮಾಡೋಕ್ಕೆ ಒಂದು ಒಳ್ಳೆ ನಿಮ್ಮ ಹತ್ರ ಇದಿದೆ ಅಂತ. ಯಾಕಂದರೆ ರಿಕವರ್ ಆಗ್ತಾ ಇದೆ, ರಿಕವರ್ ಸ್ಟಾರ್ಟ್ ಆಗಿದೆ. ಈ ಸ್ಟಾರ್ಟ್ ಆಗಬೇಕಾದ್ರೆ ಹಿಂಗೆ ಟ್ರೈನ್ ಇನ್ನೂ ಓಡೋಕ್ಕೆ ಸ್ಟಾರ್ಟ್ ಆಗಿದೆ, ಬೇಗ ಹತ್ಕೊಂಡ್ರೆ ನಾವು ರೀಚ್ ಆಗ್ತೀವಿ. ಅದು ಬಿಟ್ಟು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ ಟ್ರೈನ್ ಏನಾಗುತ್ತೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗುತ್ತೆ. ಟ್ರೈನ್ ಹೋಗಿರುತ್ತೆ, ಆಲ್ರೆಡಿ ಸ್ಟಾಕ್ ಪ್ರೈಸ್ ಮೇಲೆ ಹೋಗಿರುತ್ತೆ, ನಾವು ಆಮೇಲೆ ಹೋಗಿ ಎಂಟ್ರಿ ಆಗಬೇಕಾಗುತ್ತೆ. ಆವಾಗ ಮೊನ್ನೆ ಇಷ್ಟಿತ್ತು, ಇವಾಗ ಸ್ಟಾಕ್ ಪ್ರೈಸ್ ಇಷ್ಟು ಹೋಗಿದೆ ಅಂತ ನಾವು ಎಂಟ್ರಿನೂ ಆಗಲ್ಲ. ವ್ಯಾಲ್ಯೂಯೇಷನ್ ನೋಡೋದು ನೀವು ಕರೆಕ್ಟು, PE ನೋಡೋದು ಕರೆಕ್ಟು, PE ತಪ್ಪಲ್ಲ. ಆದರೆ ಈ ಕಂಪ್ನಿ 2 ವರ್ಷ ಬಿಟ್ಟು ಎಷ್ಟು ಲಾಭ ಮಾಡುತ್ತೆ, 3 ವರ್ಷ ಬಿಟ್ಟು ಎಷ್ಟು ಲಾಭ ಮಾಡುತ್ತೆ, ನಾನು ಈ ಕೊಡೋ ಪ್ರೈಸಿಗೆ ನಾನು 2 ವರ್ಷ ಬಿಟ್ಟು ಎಷ್ಟು ದುಡ್ಡು ಮಾಡ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಈ ಕಂಪ್ನಿನಲ್ಲಿ ಕೂಡ ನಾವು ಈ ಥರ ಫೈನಾನ್ಷಿಯಲ್ ಮಾಡೆಲಿಂಗ್ ಮಾಡಿದ್ದೀವಿ. ಏನಂದರೆ ಈ ಕಂಪ್ನಿನಲ್ಲಿ ಬರ್ಬೋದಾದ ಲಾಭ, ನಷ್ಟ, ಎಕ್ಸ್ಪೆನ್ಸು, ಇಂಟ್ರೆಸ್ಟು ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಈ ಕಂಪ್ನಿ 3 ವರ್ಷ ಬಿಟ್ಬಿಟ್ಟು ಇಷ್ಟು ಲಾಭ ಮಾಡ್ಬೋದು, ಚಾನ್ಸ್ ಇದೆ ಅಂತ ಅಸ್ಯೂಮ್ ಮಾಡಿರ್ತೀವ. ಆ ಅಸ್ಯೂಮ್ಷನ್ ಮೇಲೆ ನಾವು ಇವತ್ತು ಕಂಪ್ನಿದು ಶೇರ್ ಪ್ರೈಸ್ನ ಬೈ ಮಾಡಿರ್ತೀವಿ.
ನಮಗೆ ಕಾಲ್ ಓದಿದ್ಮೇಲೆ ಗೊತ್ತಾಗಿದ್ದೇನೆಂದರೆ ಕಂಪ್ನಿದು ರೆವಿನ್ಯೂ ಗ್ರೋತು ಮತ್ತು ಮಾರ್ಜಿನ್ ಎಕ್ಸ್ಪೆಕ್ಟೇಷನ್ನು ಇಂಪ್ರೂವ್ ಆಗ್ತಾ ಇದೆ, ಪ್ರೈಸಿಂಗ್ ಸ್ಟೆಬಿಲಿಟಿ ಆಗ್ತಾ ಇದೆ ಅಂತ ಗೊತ್ತಾಯಿತು. ಆಮೇಲೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಆಪರೇಷನ್ ಪ್ರಾಫಿಟಬಿಲಿಟಿ ಇಂಪ್ರೂವ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಕ್ವಾರ್ಟರ್ ಎವ್ರಿ ಕ್ವಾರ್ಟರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ. ಆಮೇಲೆ ಕಂಪ್ನಿ ಕರೆಂಟ್ಲಿ 200 ಕೋಟಿ ಕ್ಯಾಪೆಕ್ಸಿಗೆ ಸ್ಪೆಂಡ್ ಮಾಡ್ತಾ ಇದೆ. ಕ್ಯಾಪೆಕ್ಸ್ ಅಂದರೆ ಕೆಪಾಸಿಟಿ ಎಕ್ಸ್ಪೆಂಡಿಚರ್ ಅಂತ, ಅಂದರೆ ಈ ಕಂಪ್ನಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ದುಡ್ಡನ್ನ ಖರ್ಚು ಮಾಡಿರುತ್ತೆ. ಎಷ್ಟು ಖರ್ಚು ಮಾಡಿದೆ? 200 ಕೋಟಿ ಖರ್ಚು ಮಾಡಿದೆ. ಮತ್ತೆ ಹೇಳಿದ್ದಾರೆ ನಾವು ಮತ್ತೆ ಕೆಪಾಸಿಟಿ ಎಕ್ಸ್ಪೆಂಡ್ ಮಾಡಲ್ಲ, ಇಷ್ಟು ದಿವಸ ಕೆಪಾಸಿಟಿ ಎಕ್ಸ್ಪೆಂಡ್ ಮಾಡಿದ್ದೀವಿ, ಟೋಟಲು 1200 ಕೋಟಿ ರೂಪಾಯಿ ನಾವು ಕೆಪಾಸಿಟಿ ಎಕ್ಸ್ಪೆಂಡಲ್ಲಿ ಖರ್ಚು ಮಾಡಿದ್ದೀವಿ. ಅದು ಈಗ ಬರೋ FY24 ಅಂದರೆ ಇನ್ನೊಂದು 2-3 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ. ನಾವೇನು ಮಾಡ್ತೀವಿ, ಈ ಕಂಪ್ಲೀಟ್ ಆದಮೇಲೆ ಕೂಡ ಹೊಸ ರೆವಿನ್ಯೂ ಬರುತ್ತೆ ತಾನೆ. ಈ ಕಂಪ್ಲೀಟ್ ಮಾಡಿದ್ದಾನೆ ಅಂದರೆ ಅದರಿಂದ ಪ್ರೊಡಕ್ಷನ್ ಮಾಡಿ ಹೊಸ ರೆವಿನ್ಯೂ ಬರುತ್ತಲ್ಲ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೀವು ಕಾಲ್ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಮ್ಯಾನೇಜ್ಮೆಂಟಿಗೆ ಕ್ವಶನ್ ಕೇಳಿರ್ತಾರೆ. ಅಲ್ಲಿ ಕೇಳಿದ್ದಾರೆ ಅಸೆಟ್ ಟರ್ನ್ ಎಷ್ಟಿರುತ್ತೆ ಅಂತ. ಅಸೆಟ್ ಟರ್ನ್ ಅಂದರೆ ಈಗ ಏನಾದರೂ ಇವ್ರ ಕಂಪ್ನಿದು ಕೆಪಾಸಿಟಿ ಟೋಟಲು 1200 crore ಏನು ಖರ್ಚು ಮಾಡಿದಾರಲ್ಲ ಕೆಪಾಸಿಟಿಗೆ, ಇದಕ್ಕೆ ಎಷ್ಟು ಟೈಮು ನೀವು ರೆವಿನ್ಯೂ ಮಾಡ್ತೀರಾ ಅಂತ. ಕಂಪ್ನಿ ಏನಾದರೂ 1.5 ಟೈಮ್ಸ್ ಅಂದರೆ 1000 ಕೋಟಿಗೆ 1500 ಕೋಟಿ ರೆವಿನ್ಯೂ ಮಾಡ್ತೀವಿ ಅಂತ. ಅದೇ ಕಂಪ್ನಿ ಏನಾದರೂ ಹೇಳಿದ್ರೆ 2 ಟೈಮ್ಸ್ ಮಾಡ್ತೀವಿ ಅಂದರೆ 2000 ಕೋಟಿ ರೆವಿನ್ಯೂ ಮಾಡ್ತೀವಿ ಅಂತ. ಇವ್ರು ರೀಸೆಂಟ್ ಕಾನ್ಫರೆನ್ಸ್ ಕಾಲಲ್ಲಿ ಹೇಳಿರೋ ಪ್ರಕಾರ 1.2 ಟೈಮ್ಸ್ ಇವ್ರದ್ದು ರೆವಿನ್ಯೂ ಮಾಡ್ತೀವಿ, 1.2 ಟೈಮ್ಸ್ ರೆವಿನ್ಯೂ ಮಾಡ್ತೀವಿ ಅಂತ. ಅಂದರೆ 1200 ಕೋಟಿ ಕೆಪಾಸಿಟಿ ಎಕ್ಸ್ಪೆಂಡಿಚರ್ ಮಾಡಿದಾರಾ, ಇದಕ್ಕೆ 1.2 ಟೈಮ್ಸ್ ಅಂದರೆ ಎಷ್ಟು? 1400 ಕೋಟಿ ಹೊಸ ರೆವಿನ್ಯೂ ಆ್ಯಡ್ ಆಗುತ್ತೆ. ಆದರೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆಗುತ್ತೆ, ಡೈಲಿ ಜಾಸ್ತಿ, ಸಡನ್ಲಿ ಜಾಸ್ತಿ ಆಗಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಆಮೇಲೆ ಈ ಕಂಪ್ನಿದು ಕರೆಂಟ್ಲಿ ಡೆಟ್ ಇರೋದು, ಸಾಲ ಇರೋದು 778 ಕೋಟಿ, ಶಾರ್ಟ್ ಟರ್ಮ್ ಡೆಟ್ ಇರೋದು 250 ಕೋಟಿ, ಲಾಂಗ್ ಟರ್ಮ್ ಡೆಟ್ ಇರೋದು 535 ಕೋಟಿ. ಇವ್ರದ್ದು ಕಾಸ್ಟ್ ಆಫ್ ಫಂಡು ನೀವು ಕಾನ್ಕಾಲಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಕಾಸ್ಟ್ ಆಫ್ ಫಂಡು ಎಷ್ಟಿದೆ ಅಂತ ಅವರೇ ಹೇಳ್ತಾರೆ. 8.7% ಇವ್ರದ್ದು ಕಾಸ್ಟ್ ಆಫ್ ಫಂಡ್ ಇದೆ. ಅಂದರೆ ಕಾಸ್ಟ್ ಆಫ್ ಫಂಡ್ ಅಂದರೆ ಇವರು ಈ ಸಾಲಕ್ಕೆ ಇಂಟ್ರೆಸ್ಟ್ ಕೊಡ್ತಿರೋ ಇಂಟ್ರೆಸ್ಟ್ 8.7% ಇದೆ. ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆ, FY27 ಅಷ್ಟೊತ್ತಿಗೆ ನಾವು 3000 ಕೋಟಿ ರೆವಿನ್ಯೂ ಮಾಡ್ತೀವಿ ಅಂತ. ಆಲ್ಮೋಸ್ಟ್ ರೆವಿನ್ಯೂ ಇಲ್ಲಿಂದ ಡಬಲ್ ಆದಂಗೆ. ಆಮೇಲೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಹೇಳುತ್ತೆ ಫ್ಯೂಚರಲ್ಲಿ ಈ ಥರ ಆಗ್ಬೋದು ಅಂತ. ಯಾಕಂದರೆ ನಾವು ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೋ ಅದನ್ನೇ ನಂಬಬೇಕು, ಬಿಕಾಸ್ ಬಿಸ್ನೆಸ್ ಮಾಡ್ತಿರೋದು ಮ್ಯಾನೇಜ್ಮೆಂಟು, ನಾವಲ್ಲ. ಅದೇ ರೀತಿ ಮಾರ್ಜಿನ್ ಕೂಡ ವರ್ಷ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಇವರು ಫಾರ್ಮಾದಲ್ಲಿ 80% ಕೆಪಾಸಿಟಿನ ಯುಟಿಲೈಸ್ ಮಾಡಿದ್ದಾರೆ, ಆಗ್ರೋಕೆಮಿಕಲಲ್ಲಿ 70% ಯುಟಿಲೈಸ್ ಮಾಡಿದ್ದಾರೆ. ಕೆಪಾಸಿಟಿ ಯುಟಿಲೈಸೇಷನ್ ಅಂದರೆ ಇವ್ರ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಈ ಫ್ಯಾಕ್ಟ್ರಿನಲ್ಲಿ ಎಷ್ಟು % ಫ್ಯಾಕ್ಟ್ರಿ ಮಾತ್ರ ಯೂಸ್ ಮಾಡ್ತಿದ್ದೀರಾ ಅಂತ. ಆ ಡಿಮ್ಯಾಂಡ್ ಬಂದರೆ ಆಲ್ಮೋಸ್ಟ್ 100% ಯೂಸ್ ಮಾಡ್ತಾರೆ, ಡಿಮ್ಯಾಂಡ್ ಇಲ್ಲ ಅದಕ್ಕೆ 70-80% ಎಲ್ಲ ಯೂಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಒನ್ಸು ನಮ್ಮದು ಕೆಪಾಸಿಟಿ ಫುಲ್ಲಿ ಕೆಪಾಸಿಟಿ ಅಂದರೆ 90 to 95% ಏನಾದರೂ ನಮ್ಮದು ಕೆಪಾಸಿಟಿ ಯುಟಿಲೈಸೇಷನ್ ಆದರೆ ನಮ್ಮದು ಮಾರ್ಜಿನ್ನು 20% ಟಚ್ ಆಗುತ್ತೆ ಅಂತ ಹೇಳಿದರು. ಆದರೆ ಅದು ಹೋಗ್ತಾ ಇಂಪ್ರೂವ್ ಆಗುತ್ತೆ, ಸಡನ್ಲಿ ನಾಳೆನೇ ಇಂಪ್ರೂವ್ ಆಗಲ್ಲ, ಹೋಗ್ತಾ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಇವ್ರದ್ದು H1 ಮತ್ತು H2. H1 ಅಂದರೆ ಹಾಫ್ ಇಯರು, ಈ Q1 ಅಂದರೆ ಕ್ವಾರ್ಟರ್ ಅಂದರೆ ಕ್ವಾರ್ಟರ್ ಅಂದರೆ ಕಾಲು ಭಾಗ ಅಂತ, ಹಾಫ್ ಅಂದರೆ ಅರ್ಧ ಅಂತ. ಹಂಗೆ H1 ಲಾಸ್ಟ್ ಇಯರ್ದು H1ಗೂ ಮತ್ತು ಈಗ ಬರೋ ನೆಕ್ಸ್ಟ್ H1ಗೂ ಕಂಪೇರ್ ಮಾಡಿದ್ರೆ ನಮ್ಮದು ಗ್ರೋತ್ ಜಾಸ್ತಿ ಇರುತ್ತೆ ಅಂತ. ಈಗ H1 ಅಂದರೆ ಯಾವ್ದು ಹೇಳಿ, ಈಗ ಬರೋ ಜೂನ್ ಮತ್ತು ಸೆಪ್ಟೆಂಬರ್ ಕ್ವಾರ್ಟ್ರು ಎರಡೂ ಸೇರಿಸಿದ್ರೆ ಆಫ್ ಆಗುತ್ತೆ. ಇವರು ಈ ಕ್ವಾರ್ಟ್ರಲ್ಲಿ ನಮ್ಮದು ರೆವಿನ್ಯೂ ಅಷ್ಟೊಂದು ಚೆನ್ನಾಗಿರಲ್ಲ, ಆಮೇಲಿಂದ ಬರುತ್ತಲ್ವ ಯಾವುದು ಡಿಸೆಂಬರು ಮತ್ತು ಮಾರ್ಚ್, ಅಲ್ಲಿ ನಮ್ಮದು ಸಖತ್ತಾಗಿರುತ್ತೆ ರೆವಿನ್ಯೂ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಎವ್ರಿ ಇಯರು 12% ಗ್ರೋತ್ನ ಅಸ್ಯೂಮ್ ಮಾಡ್ತಾ ಇದ್ದೀವಿ, ಜಾಸ್ತಿನೂ ಮಾಡ್ತಾ ಇಲ್ಲ. 15% 20% ನಮಗೆ ಸೇಲ್ಸ್ ಗ್ರೋತ್ ಬೇಕಾಗಿಲ್ಲ, ಜಸ್ಟ್ 12% ಸೇಲ್ಸ್ ಗ್ರೋತ್ ಬಂದರೂ ಸಾಕು. ಇದೇ ರೀತಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿ ನಾವು ಒಂದು ಫೈನಾನ್ಷಿಯಲ್ ಮಾಡಲಿಂಗ್ ಮಾಡ್ತೀವಿ. ಆ ಫೈನಾನ್ಷಿಯಲ್ ಮಾಡಲಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ರೆವಿನ್ಯೂ ಗ್ರೋತ್ ಬಂದ್ಬಿಟ್ಟು ಇವ್ರದ್ದು ಈಗ FI ಅಂತ ಇದ್ದರೆ ಎಸ್ಟಿಮೇಟೆಡ್ ಅಂತ, ಇದು ಯಾವುದೂ ಇರಲ್ಲ. ಅಂತ ಇದ್ದರೆ ಎಸ್ಟಿಮೇಟೆಡ್ ಅಂತ. ಈಗ ಎಸ್ಟಿಮೇಟೆಡ್ ಅಂದರೆ ಆಲ್ರೆಡಿ ಇದು FY24 ಮುಗಿದೋಗಿದೆಯಲ್ವಾ, ಈಗ ಮಾರ್ಚಲ್ಲಿ ಮುಗಿದೋಯ್ತು FY24, ಈಗ ಬರೋದಲ್ಲ FY25, ಈಗ ಜೂನಿಂದ ಬರುತ್ತಲ್ಲ ಅದು Q1 FY25 ಇದು ಕ್ವಾರ್ಟರ್ ಈಗ ಬರೋದು. FY24 ರೆವಿನ್ಯೂ ಏನಿತ್ತು ಇವ್ರದ್ದು, ಟೋಟಲ್ ಪ್ಯಾಟ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 70 ಕೋಟಿ ಇತ್ತು, ನಾವು 68 crore ಮಾಡಿದ್ದೀವಿ. ಈಗ ನಮಗೆ ಬೇಕಾಗಿರೋದು FY25, FY26, FY27. ಅದಕ್ಕೆ ನಾವೇನು ಮಾಡಿದ್ವಿ, ಎವ್ರಿ ಇಯರು 12% ಸೇಲ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಇಯರ್ ಇವ್ರದ್ದು ಸೇಲ್ಸ್ ನಾವು ಅಸ್ಯೂಮ್ ಮಾಡಿರೋ ಪ್ರಕಾರ ಎಷ್ಟಿರುತ್ತೆ ಅಂದರೆ 2069 ಕೋಟಿ ಇರುತ್ತೆ, ಗ್ರೋತ್ ಬಂದ್ಬಿಟ್ಟು 12% ಇರುತ್ತೆ. ಎಬಿಟಾ ಬಂದ್ಬಿಟ್ಟು 331 ಕೋಟಿ ಎಬಿಟಾ ಇರುತ್ತೆ, ಎಬಿಟಾ ಮಾರ್ಜಿನ್ ಬಂದ್ಬಿಟ್ಟು 16% ಇರುತ್ತೆ. ನಾನು ಅವಾಗಲೇ ಹೇಳಿದೆ ಫುಲ್ ಕೆಪಾಸಿಟಿ ಯುಟಿಲೈಸೇಷನ್ ಆದಾಗ 20% ಇರುತ್ತೆ, ಬಟ್ ಅದು ಹೋಗ್ತಾ ಇಂಪ್ರೂವ್ ಆಗುತ್ತೆ. ಅದಕ್ಕೆ ನಾವು ಈ ವರ್ಷ 16% ತಗೊಂಡಿದ್ದೀವಿ. ಡಿಪ್ರಿಷಿಯೇಷನ್ ಮತ್ತು ಅಮೋಟೈಸೇಷನ್ನು 110 crore ಇರುತ್ತೆ.
ಎಬಿಟ್ ಮತ್ತು ಎಬಿಟ್ ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಷ್ಟೇ, ಇದರಲ್ಲಿ ಡಿಪ್ರಿಷಿಯೇಷನ್ ಅಮೋಟೈಸೇಷನ್ ಇರಲ್ಲ. ಅದನ್ನು ಎಬಿಟ್ ಅಂತೀವಿ. ಎಬಿಟ್ ಬಂದ್ಬಿಟ್ಟು 221 ಕೋಟಿ ಇದೆ. 67 crore ಇಂಟ್ರೆಸ್ಟ್ ಕಾಸ್ಟ್ ಖರ್ಚಾಗುತ್ತೆ. ಇಂಟ್ರೆಸ್ಟ್ನ ನಾವಿಲ್ಲಿ ಇಯರ್ ಇನ್ಕ್ರೀಸ್ ಮಾಡಿಲ್ಲ, ಯಾಕಂದರೆ ಮ್ಯಾನೇಜ್ಮೆಂಟೇ ಹೇಳಿದ್ದಾರೆ ನಾವು ಮತ್ತೆ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡಲ್ಲ, ಬಿಕಾಸ್ ಡಿಮ್ಯಾಂಡ್ ಬಂದರೆ ಮಾತ್ರ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ. ಅವ್ರು ಹೇಳಿರೋ ಪ್ರಕಾರನೇ ಈಗ ಮತ್ತೆ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡಿಲ್ಲ ಅಂದರೆ ಹೊಸ್ದಾಗಿ ಸಾಲ ಯಾಕೆ ತಾಣ್ತಾರೆ? ಸಾಲ ತಾಳಿಲ್ಲ ಅಂದರೆ ಇಂಟ್ರೆಸ್ಟ್ ಎಲ್ಲಿಂದ ಬರುತ್ತೆ? ಇಂಟ್ರೆಸ್ಟ್ ಇನ್ನೂ ಕಮ್ಮಿ ಆಗ್ಬೋದು, ಅಕಸ್ಮಾತ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ಇಂಟ್ರೆಸ್ಟ್ ಇನ್ನೂ ಕಮ್ಮಿ ಆಗ್ಬೋದು. ಬಟ್ ನಾವು ಅಷ್ಟೇ ತಗೊಂಡಿದ್ದೀವಿ. 67 crores ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು 153 ಕೋಟಿ ಇರುತ್ತೆ. ಮತ್ತು ನಾವು 25% ಟ್ಯಾಕ್ಸ್ನ ಅಸ್ಯೂಮ್ ಮಾಡಿದ್ದೀವಿ. 153 ಕೋಟಿಗೆ 25% ಟ್ಯಾಕ್ಸ್ ಕಟ್ಟಿದ್ರೆ ಇನ್ನು 114 ಕೋಟಿ ಈ ವರ್ಷ ಲಾಭ ಮಾಡ್ಬೋದು ಅಂತ ನಾವು ಅಸ್ಯೂಮ್ ಮಾಡಿದ್ದೀವಿ. ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿ 2026ಕ್ಕೆ ಸೇಮ್ ಕ್ಯಾಲ್ಕುಲೇಷನ್ನೇ ಅಲ್ಲಿ ಎಬಿಟಾ ಮಾರ್ಜಿನ್ನು 16-18%ಗೆ ಗ್ರೋತ್ ಆಗುತ್ತೆ. ಎವ್ರಿ ಇಯರ್ ಗ್ರೋತ್ ಆಗುತ್ತೆ ಎಬಿಟಾ ಮಾರ್ಜಿನ್ನು. ಪ್ಯಾಟ್ ಬಂದ್ಬಿಟ್ಟು 171 ಕೋಟಿ ಆಗುತ್ತೆ. 2027ಕ್ಕೆ 20% ಎಬಿಟಾ ಮಾರ್ಜಿನ್ ಆಗುತ್ತೆ. 238 ಕೋಟಿ ನೆಟ್ ಪ್ರಾಫಿಟ್ ಆಗುತ್ತೆ. ಪ್ಯಾಟ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ. 238 ಕೋಟಿ ಲಾಭ ಆಗುತ್ತೆ. ಈ ವರ್ಷ ಇರೋದು ಲಾಭ ಎಷ್ಟು ಹೇಳಿ? 70 ಕೋಟಿ. ಮುಂದಿನ ವರ್ಷ ಅದು 114 ಕೋಟಿ, 115 ಕೋಟಿ ಆಗುತ್ತೆ. ಅದ್ರ ಮುಂದಿನ ವರ್ಷ 171 ಕೋಟಿ ಆಗುತ್ತೆ. ಅದ್ರ ಮುಂದಿನ ವರ್ಷ 238 ಕೋಟಿ ಆಗುತ್ತೆ. ನೀವು ಜಸ್ಟ್ ಮುಂದಿನ ವರ್ಷದ ಲೆಕ್ಕ ಹಾಕಿ, ಅಂದರೆ ಈಗ ಬರೋ ಮಾರ್ಚಿಗೆ ಲೆಕ್ಕ ಹಾಕಿದ್ರೆ 114 ಕೋಟಿ ಲಾಭ ಆಗುತ್ತೆ. ಈಗ 120 ಕೋಟಿ ತಗೊಳ್ಳಿ, ಅಂದರೆ ಲಾಭ ನಾವು ಇಲ್ಲಿ 115 ಕೋಟಿ ಎಕ್ಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಒಂದು 5-6 ಕೋಟಿ ಹೆಚ್ಚು ಕಡಿಮೆ ಆಗ್ಬೋದು. 120 ಕೋಟಿನೇ ತಗೊಳ್ಳಿ. 120 ಕೋಟಿ ಇಂಟು 35 ಟೈಮ್ಸ್ ತಗೊಳ್ಳಿ. 35 ಹಾಕಿ ಎಷ್ಟು ಬರುತ್ತೆ? 4200 ಸಮಥಿಂಗ್ ಬರುತ್ತಾ? ಅಂದರೆ ಈಗ ಮಾರ್ಕೆಟ್ ಕ್ಯಾಪ್ ಇರೋದು ಆಲ್ಮೋಸ್ಟ್ ಅಷ್ಟೇ 4200 ಕೋಟಿ. ನಾನು ಬೈ ಮಾಡಿದಾಗ ಇನ್ನೂ ಕಮ್ಮಿ ಇತ್ತು. ನಾನು ಬೈ ಮಾಡಿದಾಗ 3500 ಕೋಟಿ ಮಾರ್ಕೆಟ್ ಕ್ಯಾಪ್ ಇತ್ತು. ಇವಾಗಲೂ ಕೂಡ ಅಸ್ಯೂಮ್ ಮಾಡ್ತಿರೋ ಪ್ರಕಾರ 4200 ಅಥವಾ 300 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಇದು ಏನು ಹೇಳ್ತಾ ಇದೆ ಹೇಳಿ? ನೀವು ಸುಮ್ಮನೆ ಅಸ್ಯೂಮ್ ಮಾಡಿ. ಇದೇನು ಹೇಳ್ತಾ ಇದೆ? ಈ ಕಂಪ್ನಿ ಕರೆಂಟ್ ಇಯರ್ ಫೈನಾನ್ಷಿಯಲ್ ಇಯರ್ಗೆ 35 ಟೈಮಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ, 35 ಟೈಮ್ಸಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ. ಇದೇ ಕಂಪ್ನಿ ಏನಾದರೂ ನಾವು ಎಸ್ಟಿಮೇಷನ್ ಪ್ರಕಾರನೇ ಈ 2027ರಲ್ಲಿ 238 ಕೋಟಿ ಲಾಭ ಮಾಡಿದ್ರೆ ಎಷ್ಟಾಗುತ್ತೆ? 35 ಟೈಮೇ ತಗೊಳ್ಳಿ, ಅಲ್ಲೂ 35 ಟೈಮೇ ತಗೊಳ್ಳಿ. ಆವಾಗ ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪು 8330 ಕೋಟಿ ಇರುತ್ತೆ. ಅಂದರೆ ಇವತ್ತಿಗಿನ್ನ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಶೇರ್ ಪ್ರೈಸ್ ಡಬಲ್ ಆಗುತ್ತೆ ಇನ್ನು 3 ವರ್ಷದಲ್ಲಿ. ಆ್ಯಕ್ಚುಲಿ ನಾವು ಯಾವಾಗಲೂ ಹುಡ್ಕೋಂಥ ಶೇರ್ಗಳು ಅಷ್ಟೇ, ನಾವು ಯಾವಾಗಲೂ ಇನ್ವೆಸ್ಟ್ ಮಾಡೋ ಕಂಪ್ನಿಗಳು ಅಂತಲೂ ಅಷ್ಟೇ, ನಮಗೆ 3 ವರ್ಷಕ್ಕೊಂದ್ಸಲ ಶೇರ್ ಪ್ರೈಸ್ ಡಬಲ್ ಆಗಬೇಕು, ಇಲ್ಲ ಕಂಪ್ನಿದು ಪ್ರಾಫಿಟ್ ಡಬಲ್ ಆಗಬೇಕು. ಇಲ್ಲಿ ಕಂಪ್ನಿದು ಪ್ರಾಫಿಟ್ ಡಬಲ್ ಆಗಿಲ್ಲ, ಜಾಸ್ತಿ ಆಗಿದೆ. 70 ಕೋಟಿಯಿಂದ ಆಲ್ಮೋಸ್ಟ್ 240 ಕೋಟಿ ಆಗಿದೆ. ಅಂದರೆ ಸುಮಾರು 3.5 ಪಟ್ಟು ಕಂಪ್ನಿದು ಪ್ರಾಫಿಟ್ ಜಂಪ್ ಆಗಿದೆ. ಬಟ್ ಶೇರ್ ಪ್ರೈಸ್ ಜಸ್ಟ್ 1 ಪಟ್ಟು ಜಂಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳಿ? ಯಾಕಂದರೆ ಈ ಕಂಪ್ನಿ ಮುಂದೆ ಮಾಡೋ ಪ್ರಾಫಿಟ್ಟಿಗೆ ನಾವು ಅವಾಗಲೇ ದುಡ್ಡು ಕೊಟ್ಟು ಬೈ ಮಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮಂಥವ್ರು ಎಷ್ಟೋ ಜನ ಬೈ ಮಾಡೋಕ್ಕೆ ರೆಡಿ ಇದ್ದಾರೆ. ಅದರಿಂದ ಕಂಪ್ನಿದು ಶೇರ್ ಪ್ರೈಸ್ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಇದೆ. ಕಂಪ್ನಿದು ವ್ಯಾಲ್ಯೂಯೇಷನ್ ಮೇಲಿರೋದ್ರಿಂದ ಕಂಪ್ನಿ ಪ್ರಾಫಿಟ್ಟು 3 ಪಟ್ಟಾದರೆ ನಮಗೆ 1 ಪಟ್ಟು ದುಡ್ಡು ಸಿಗ್ತಾ ಇದೆ. ಬಟ್ 1 ಪಟ್ಟೆ ನನಗೆ ಖುಷಿ ಅಲ್ವಾ? ಈಗ ನಾನು ತಗೊಂಡೋಗಿ ನಿಫ್ಟಿನಲ್ಲಿ ಹಾಕಿದ್ರೆ ನನಗೆ 12-13% ಸಿಗುತ್ತಾ? ನನಗಿಲ್ಲಿ 3 ವರ್ಷಕ್ಕೆ ಡಬಲ್ ಆಗ್ತಿದೆ ಅಂದರೆ 27% ರಿಟರ್ನ್ ಸಿಕ್ಕಂಗೆ. 27% ಚೆನ್ನಾಗ, 12% ಚೆನ್ನಾಗ? ನಾನು 3 ಪಟ್ಟಾಗ ಕಾಯ್ಕೊಂಡು ಕೂತ್ಕೊಂಡಾನ. ಅಕಸ್ಮಾತ್ 20% ಮಾರ್ಜಿನ್ನ ಮೇಂಟೈನ್ ಮಾಡಲಿದ್ದಲ್ಲೇ ಅಕಸ್ಮಾತ್ 17-18ರಲ್ಲೇ ನಿಂತ್ಕೊಂಡ್ರು ಕೂಡ ನಮಗೆ ಆಲ್ಮೋಸ್ಟ್ ಈ ಕಂಪ್ನಿ 7000 ಕೋಟಿ ಮಾರ್ಕೆಟ್ ಕ್ಯಾಪ್ ಆಗ್ಬೋದು. ಅಂದರೆ ಈಗ 4000 ಇರೋದು 7000 ಆಗುತ್ತೆ. ಆಲ್ಮೋಸ್ಟ್ 80% ನಮಗೆ ರಿಟರ್ನ್ ಸಿಕ್ಕಂಗಾಗುತ್ತೆ. ದಿಸ್ ಈಸ್ ಸ್ಟಿಲ್ ಬೆಟರ್ ದ್ಯಾನ್ ನಿಫ್ಟಿ ಅಲ್ವಾ? ಅದಕ್ಕೆ ಬಟ್ ಇಲ್ಲಿ ರಿಸ್ಕ್ ಇದೆ. ನಾನು ರಿಸ್ಕ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಏನು ಪ್ರೊಜೆಕ್ಷನ್ ಮಾಡಿದ್ದೀನಲ್ಲ ಅದು ನನ್ನ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ. ಇದನ್ನು ನಾನು ಮೇ ಬಿ ಗೋ ರಾಂಗ್. ನಾನು ರಾಂಗ್ ಆಗ್ಬೋದು, ಬಿಕಾಸ್ ನಾನು ಅಸ್ಯೂಮ್ ಮಾಡಿದ್ದೀನಿ ನಾಳೆ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಅಲ್ವಾ? ಈಗ ನಾಳೆ ಇವ್ರ ಹತ್ರ ಪ್ರಾಡಕ್ಟ್ ತಗೊಳಕ್ಕೆ ಕಸ್ಟಮರ್ಗೆ ಏನೋ ಪ್ರಾಬ್ಲಮ್ ಆಯಿತು, ಕಸ್ಟಮರೇ ಇವ್ರನ್ನ ರಿಜೆಕ್ಟ್ ಮಾಡ್ದ, ಬೇಡ ನೀನು ಅಂತ. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅಲ್ವಾ? ಸ್ಟಿಲ್ ನಾವು ಅಸ್ಯೂಮ್ ಮಾಡಿ ಬೈ ಮಾಡಿದ್ದೀವಿ. ಇಲ್ಲಿ ರಿಸ್ಕ್ ಇದೆ, ಅದಕ್ಕೆ ಸ್ವಲ್ಪ ರಿವಾರ್ಡ್ ಜಾಸ್ತಿ ಇದೆ. ಆಮೇಲೆ ನೀವು ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಇದು ROE ಏನೂ ಚೆನ್ನಾಗಿಲ್ಲ ಅಂತ. ಯಾಕಂದರೆ ಈ ಕಂಪ್ನಿದು ROE ಈಗ 6% ಇದೆ. ಬಟ್ ನಮಗೆ ಬೇಕಾಗಿರೋದು ಈ ಕಂಪ್ನಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ROE ಎಷ್ಟು ಮಾಡ್ತಾನೆ ಅಂತ. ಅದನ್ನು ನೀವು ಇದೇ ಥರ ಮಾಡೆಲಿಂಗ್ ಮಾಡಿ ಚೆಕ್ ಮಾಡ್ಬೋದು. ಈಗ ನೋಡಿ ROE ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. 6% ಇರೋದು ಮುಂದಿನ ವರ್ಷ 9% ಆಗುತ್ತೆ. ಅಂದರೆ ಇದೇ ವರ್ಷ 9% ಆಗುತ್ತೆ. ಅದ್ರ ಮುಂದಿನ ವರ್ಷ 13% ಆಗುತ್ತೆ. 2027 ಲೆವೆಲ್ಗೆ 18% ROE ಆಗುತ್ತೆ. ನೀವು 18% ಚೆನ್ನಾಗಾದಾಗ ಹೋಗಿ ಬೈ ಮಾಡೋಕ್ಕೆ ಹೋದಾಗ 18% ಈಗೇನು ಆ್ಯಕ್ಚುಲಿ ನಿಮ್ಗೆ ನಮ್ಮ ವೀಡಿಯೋದಲ್ಲೂ ನೋಡಿರ್ತೀರ, ಇನ್ಫ್ಲುಯೆನ್ಸರ್ ಏನು ಹೇಳ್ತಾರೆ ನಿಮಗೆ 15% ಮೇಲಿದ್ರೆ ಚೆನ್ನಾಗಿ ಅಂತ ಹೇಳ್ತಾರೆ. 15% ಮೇಲೆ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಅದಕ್ಕೆ ಇಂಪ್ರೂವ್ ಆಗ್ತಿದೆ, ROE ಇಂಪ್ರೂವ್ ಆಗ್ತಾ ಇದೆ ಅಂದರೆ ಗುಡ್ ಸೈನ್ ತಾನೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಆಗುತ್ತೆ ತಾನೆ. ಇಂಪ್ರೂವ್ ಆಗ್ತಿರೋ ROE ಕೂಡ ಗುಡ್ ಅಂತಾನೆ. ಆದರೆ ಇಂಪ್ರೂವ್ ಆಗ್ತಾನೆ ಇರಬೇಕು. ಸುಮ್ಮನೆ ಒಂದು ವರ್ಷ ಇಷ್ಟೇ ಕಂಟಿನ್ಯೂಸ್ಲಿ ಇಷ್ಟೇ ಇಟ್ಕೊಂಡು ಹೋದರೆ ಸರಿ ಅಲ್ಲ. ಬಟ್ ಈ ಬಿಸ್ನೆಸ್ಸಲ್ಲಿ ನೀವು ಹಿಂದ್ಗಡೆದು ROC ತೆಗೆದು ನೋಡಿ. ಹಿಂದ್ಗಡೆದು ROC ನೋಡಬೇಕಂದ್ರೆ ನಿಮಗೆ
ಸ್ಕ್ರೀನರಲ್ಲಿ ಹೋಗಿ ರೇಷಿಯೋಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ತೋರಿಸುತ್ತೆ ಇದ್ರದ್ದು ROE ಯಾವ ಥರ ಇತ್ತು ಅಂತ. ROC ತೋರಿಸುತ್ತೆ. ROC ಯಾವಾಗಲೂ ROEಗಿನ್ನ ಕಮ್ಮಿ ಇರುತ್ತೆ ಈ ಬಿಸ್ನೆಸ್ಸಲ್ಲಿ. ನೀವು ಇಲ್ಲಿ ನೋಡಿ, ಲಾಸ್ಟ್ 2013 ಡೇಟಾ ಇದೆ. ಇದು ಯಾವಾಗಲೂ ಎಬೌಟ್ 10% ಇರುತ್ತೆ. ಅಂದರೆ ROE ಮಿನಿಮಮ್ 15-16% ಇದ್ದೇ ಇರುತ್ತೆ ಇದರಲ್ಲಿ. ಒಂದೊಂದು ಸಲ 22-23% ಎಲ್ಲನೂ ಹೋಗಿರುತ್ತೆ. 15% ಅಂದರೆ ನೀವು ಒಂದು 5% ಜಾಸ್ತಿ ಹಾಕೊಳ್ಳಿ ಅದಕ್ಕೆ. ಈ ಕರೆಂಟ್ಲಿ ಇದು ಡೌನ್ ಆಗಿದೆ ಅಂದರೆ ವಾಪಸ್ ಹಿಂದ್ಗಡೆ ಏನು ROE ಮಾಡ್ತಿದ್ನಲ್ಲ ಅದು ROE ವಾಪಸ್ ಬರುತ್ತೆ ಅಂತ ತಾನೆ, ವಾಪಸ್ ಬರ್ಬೇಕು ತಾನೆ. ಈ ಫೈನಾನ್ಷಿಯಲ್ ಮಾಡಲಲ್ಲಿ ನಾವು ROE ಕೂಡ ನೋಡ್ತೀವಿ, ROE ಕೂಡ ಚೆಕ್ ಮಾಡಿ ನೋಡ್ತೀವಿ. ROE ಇಂಪ್ರೂವ್ ಆಗ್ತಿಲ್ಲ, ಬರೀ ಸೇಲ್ಸ್ ಮಾತ್ರ ಇಂಪ್ರೂವ್ ಆಗ್ತಿದೆ, ಪ್ರಾಫಿಟ್ ಮಾತ್ರ ಇಂಪ್ರೂವ್ ಆಗ್ತಿದೆ ಅಂದರೆ ಅದು ಡೇಂಜರ್. ROE ಇಂಪ್ರೂವ್ ಆಗಬೇಕು. ಈ ಥರ ನಾವು ಫ್ಯೂಚರು ಫೈನಾನ್ಷಿಯಲ್ ಮಾಡಲಿಂಗ್ ಮಾಡಿ ಒಂದು ಶೇರ್ಸ್ನ ಬೈ ಮಾಡ್ತೀವಿ. ಈ ಥರ ಮಾಡಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ನಿಮಗೆ ಅನಿಸ್ತಿರುತ್ತೆ ಈಗ ಅಕಸ್ಮಾತ್ ಏನಾದರೂ ಅವನು ನೆಕ್ಸ್ಟ್ 1 ಇಯರ್ ಆದಮೇಲೆ ಒಳ್ಳೆ ಪ್ರಾಫಿಟ್ ಗ್ರೋತ್ ಮಾಡಿದ್ಮೇಲೆ ಈಗ ಸಡನ್ಲಿ ಶೇರ್ ಪ್ರೈಸ್ ಮೇಲೆ ಹೋಯ್ತು ಅಂದ್ಕೊಳ್ಳಿ, ನಾಳೆ ಒಂದು ಒಳ್ಳೆ ಪ್ರಾಫಿಟ್ ಗ್ರೋತ್ ಮಾಡ್ದ, ಅವಾಗ ಏನು ಅನಿಸುತ್ತೆ, ಅಯ್ಯೋ ಕ್ವಾರ್ಟರ್ ನೋಡಿದ್ರೆ ಸೇಲ್ಸ್ ಗ್ರೋತ್ ಮೇಲೋಗ್ತಾ ಇದೆ, ಪ್ರಾಫಿಟ್ ಮೇಲೋಗ್ತಾ ಇದೆ, ಶೇರ್ ಪ್ರೈಸೇ ಮೇಲೋಗ್ತಾ ಇಲ್ಲ, ಇದು ಸುಮ್ಮನೆ ಸ್ಕ್ಯಾಮ್. ಇದು ಸುಮ್ಮನೆ ಹೇಳ್ತಾರೆ ಏನು ಪ್ರಾಫಿಟ್ ಮೇಲೋದ್ರೆ ಕಂಪ್ನಿ ಶೇರ್ ಪ್ರೈಸ್ ಮೇಲೋಗುತ್ತೆ ಅಂತ. ಆ್ಯಕ್ಚುಲಿ ಈ ಥರ ನಾವು ಮುಂಚೆನೇ ಅನಲೈಸ್ ಮಾಡಿ ಬೈ ಮಾಡಿರ್ತೀವಲ್ಲ, ನಾವು ಆಲ್ರೆಡಿ ಶೇರ್ ಪ್ರೈಸ್ನ ಮೇಲೆ ತಗೊಂಡೋಗಿರ್ತೀವಿ ಅಥವಾ ಶೇರ್ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ, ಶೇರ್ ಪ್ರೈಸ್ ಮೇಲೆ ಹೋಗಿರುತ್ತೆ. ಬಿಕಾಸ್ ನಮಗೆ ಇನ್ನು 1 ವರ್ಷದವರೆಗೂ ಈಗ ಈಗ ರೋಡ್ ಹೋಗುತ್ತೆ ಅಂತ ನ್ಯೂಸ್ ಬಂದ ತಕ್ಷಣ ಅವ್ನು ಯಾಕೆ ಪ್ರೈಸ್ ಜಾಸ್ತಿ ಮಾಡ್ದ? ಅವ್ನು ವೆಯ್ಟ್ ಮಾಡ್ಬೋದಿತ್ತಲ್ಲ, ರೋಡ್ ಬಂದಮೇಲೆ ಎಲ್ಲ ಆದಮೇಲೆ ನಾನು ಪ್ರೈಸ್ ಜಾಸ್ತಿ ಮಾಡ್ತೀನಿ ಅಂತ. ಮಾರ್ಕೆಟ್ ಇರೋದು ಹಂಗೇ, ಯಾವಾಗ್ಲೂ ನಾವು ಮುಂಚೆನೇ ರಿಯಾಕ್ಟ್ ಮಾಡ್ತೀವಿ. ಎಲ್ಲರೂ ರಿಯಾಕ್ಟ್ ಮಾಡ್ತಾರಂತ ನಾವು ಮುಂಚೆನೇ ರಿಯಾಕ್ಟ್ ಮಾಡ್ತೀವಿ. ಈಗ ನಾನು ಸುಮ್ಮನೆ ಇಲ್ಲಪ್ಪ ನಾನು ಮುಂಚೆನೇ ರಿಯಾಕ್ಟ್ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಂತರ ಬೇರೆಯವ್ರು 4 ಜನ ಮಾಡಿರ್ತಾರಲ್ವ, ಅವಾಗ ನಾನು ಏನು ಮಾಡಬೇಕು? ಅವ್ರು ಮಾಡ್ತಾರಂತ ನಾವು ಮಾಡ್ತೀವಿ. ಅದಕ್ಕೇ ಈ ಥರ ಫೈನಾನ್ಷಿಯಲ್ ಮಾಡಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದರಿಂದ ನಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಇದು 100% ಟ್ರೂ ಅಂತಲೂ ಅಲ್ಲ, ಇದೇ ನಿಜ ಅಂತಲೂ ಅಲ್ಲ, ಇದೇ ಥರ ಮಾಡುತ್ತೆ ಕಂಪ್ನಿ ಅಂತಲೂ ಅಲ್ಲ, ಜಸ್ಟ್ ಅಸಂಪ್ಷನ್ ಅಷ್ಟೇ. ನೀವು ಈ ಥರ ಯಾವುದೋ ಒಂದು ಕಂಪ್ನಿದು ಫೈನಾನ್ಷಿಯಲ್ ಮಾಡಲಿಂಗ್ ಮಾಡಬೇಕು ಅಥವಾ ನೀವು ಈ ಥರ ಕಂಪ್ನಿದು ನನಗೆ ಮುಂಚೆನೇ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕಂದ್ರೆ, ನೀವು ಸ್ಕ್ರೀನರಲ್ಲಿ ಬಂದುಬಿಟ್ಟು ಈಗ ನಾನು ಜಸ್ಟ್ ಹೈಕಲ್ ಹೇಳ್ತೀನಿ ಕೇಳಿ. ಸ್ಕ್ರೀನರಲ್ಲಿ ಬನ್ನಿ, ನೀವು ಇಲ್ಲಿ 1 ಇಯರ್ದು ಅಥವಾ 3 ಇಯರ್ದು ಚಾರ್ಟ್ ಹಾಕಿ, 1 ಇಯರ್ ಚಾರ್ಟ್ ಹಾಕಿ, ಕ್ಲಿಯರ್ ಪಿಕ್ಚರ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದುಬಿಟ್ಟು 200 DMA ಮತ್ತು 50 DMA ಅಂತ ಇರುತ್ತೆ ನೋಡಿ, ಅವೆರಡೂ ಕ್ಲಿಕ್ ಮಾಡ್ಕೊಳ್ಳಿ. ಅವೆರಡು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಲೈನ್ ಹೋಗಿದೆಯಲ್ಲ, ಯೆಲ್ಲೋ ಕಲರ್ ಲೈನ್ ಹೋಗಿರೋದು 50 DMA, ಇಲ್ಲಿ ಬ್ಲ್ಯಾಕ್ ಕಲರ್ ಲೈನ್ ಹೋಗಿದೆಯಲ್ವಾ ಅದು ಬಂದ್ಬಿಟ್ಟು 200 DMA. ಈ 2 DMA ಮೇಲೆ ಪ್ರೈಸು ಯಾವಾಗ ಅದನ್ನು ಕ್ರಾಸ್ ಮಾಡಿ ಮೇಲೋಗುತ್ತೆ ಅವಾಗ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ನಾವು ಅದನ್ನು ಸ್ಟಡಿ ಮಾಡಬೇಕು. ಆಮೇಲೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿರಬೇಕು. ವಾಲ್ಯೂಮ್ ಸಡನ್ನಾಗಿ ಇನ್ಕ್ರೀಸ್ ಆಯಿತು ಅಂದರೆ ಅಲ್ಲಿ ನಮಗೊಂದು ಪಿಕ್ಚರ್ ಗೊತ್ತಾಗುತ್ತೆ, ಓ ಸಮಥಿಂಗ್ ಹ್ಯಾಪನ್ ಆಗ್ತಾ ಇದೆ. ಯಾಕಂದರೆ 200 ದಿವಸದಿಂದ ಈ ಕಂಪ್ನಿ ಒಂದೇ ಪ್ರೈಸಲ್ಲಿ ಅಡ್ಡಾಡ್ತಿತ್ತು, ಈಗ ಆ ಪ್ರೈಸ್ಗಿಂತ ಮೇಲೋಗ್ತಾ ಇದೆ, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಯಾರೋ ಸ್ಮಾರ್ಟ್ ಇನ್ವೆಸ್ಟರ್ಸ್ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಹಂಗೆ ಬ್ಲೈಂಡ್ಲಿ ಬೈ ಮಾಡೋದಲ್ಲ. ಈಗ ಟ್ರೇಡರ್ಸ್ ಏನು ಮಾಡ್ತಾರೆ ಗೊತ್ತಾ? ಈ ಟ್ರೇಡರ್ಸು ಟೆಕ್ನಿಕಲ್ ಅನಲೈಸ್ ಮಾಡೋ ಟ್ರೇಡರ್ಸ್ ಏನು ಮಾಡ್ತಾರೆ, ಯಾರೋ ಸ್ಮಾರ್ಟ್ ಇನ್ವೆಸ್ಟರ್ ಬಂದಿದ್ದಾರೆ ಅಂತ ದಬ್ಬಕ್ಕಂತ ಹೋಗಿ ಬೈ ಮಾಡಿಬಿಡ್ತಾರೆ. ಹಂಗೆ ಬೈ ಮಾಡೋದು ತಪ್ಪು. ಬಿಕಾಸ್ ಸ್ಮಾರ್ಟ್ ಇನ್ವೆಸ್ಟರು ಏನು ಅವ್ನು 100% ರೈಟ್ ಆಗಿರೋಕ್ಕೆ ಚಾನ್ಸ್ ಇದೆಯಾ? ಇಲ್ಲಿ ನಾವೇನು ಮಾಡಬೇಕು, ಅಂಥ ಟೈಮಲ್ಲಿ ಸ್ಟಡಿ ಮಾಡಬೇಕು ಕಂಪ್ನಿನ. ಈಗ ಸುಮ್ಮನೆ ಬಿದ್ದಿರೋ ಟೈಮಲ್ಲಿ ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟಾ? ಅದ್ರ ಬದಲು DMA ಮೇಲ್ ಹೋದ ತಕ್ಷಣ ಆ ಕಂಪ್ನಿದು ಸ್ಟಡಿ ಮಾಡಿದ್ರೆ ನಮಗೆ ಆವಾಗ ನಮಗೆ ಗೊತ್ತಾಗುತ್ತೆ ಸಮಥಿಂಗ್ ಗೋಯಿಂಗ್ ಇನ್ ದೇರ್ ಕಂಪನಿ ಅಂತ ನಮಗೆ ಅವಾಗ ಗೊತ್ತಾಗುತ್ತೆ. ಗೊತ್ತಾಗಿಲ್ವಾ ಅಥವಾ ಏನು ಸಿಗ್ತಾ ಇಲ್ವಾ, ಬಿಟ್ಬಿಡಿ, ಬೇಡ, ಬೇರೆ ಕಂಪ್ನಿ ಹುಡುಕಿ. ಈಗ ಈ ಕಂಪ್ನಿನ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೇ ಈ ಥರ ನಾವು 200 DMA ಕ್ರಾಸ್ ಆಗಿರೋ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಕ್ರಾಸ್ ಆಗಿರೋ ಟೈಮಲ್ಲಿ ಅದನ್ನು ಸ್ಟಡಿ ಮಾಡ್ತೀವಿ. ಅಕಸ್ಮಾತ್ ಆಲ್ರೆಡಿ ಮೇಲೋಗ್ಬಿಟ್ಟಿದೆ ಅಂದರೆ ಕೈ ಬಿಟ್ಬಿಡಿ. ಆಲ್ರೆಡಿ ಈಗ DMA ಕ್ರಾಸ್ ಆಗಿ ಒಂದು 4-5 ಮಂತ್ಸ್ ಅಥವಾ 6 ಮಂತ್ ಆಗಿದೆ ಅಂದರೆ ಬಿಟ್ಬಿಡಿ. ನೆಕ್ಸ್ಟ್ DMA ಯಾವ್ದು ಕ್ರಾಸ್ ಆಗುತ್ತೆ ಅಂಥದ್ರಲ್ಲಿ ಸ್ಟಡಿ ಮಾಡಿ. ಆ್ಯಕ್ಚುಲಿ ಇಷ್ಟೋ ತನಕ ನಾನು ಏನು ಹೇಳಿದ್ನಲ್ವ, ಇದು ಯಾವುದು ಕೂಡ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ. ನಾನು ಇನ್ವೆಸ್ಟ್ ಮಾಡಿರೋದು ತಗೊಂಡೋಗಿ ಡೈರೆಕ್ಟ್ ಇನ್ವೆಸ್ಟ್ ಮಾಡಬೇಡಿ. ಯಾಕಂದರೆ ನಾನು 100% ಕರೆಕ್ಟ್ ಅಲ್ಲ, ನಾನೇನು ದೇವರು ಅಲ್ಲ, ನಾನು ಮಾಡಿದ್ದೆಲ್ಲ ರೈಟ್ ಅನ್ನೋಕ್ಕೆ. ಬಿಕಾಸ್ ನಾನು ನಂಬ್ಕೊಂಡು ಮಾಡಿದ್ರೆ ನನ್ನ ಹತ್ರ ಇದೊಂದೇ ಇರಲ್ಲ, ನನ್ನ ಪೋರ್ಟ್ಫೋಲಿಯೋದಲ್ಲಿ ಬೇರೆ ಕಂಪ್ನೀಸ್ ಇರ್ತವೆ, 10-15 ಕಂಪ್ನೀಸ್ ಇರ್ತವೆ. ನಾಳೆ ಈ ಕಂಪ್ನಿ ಮುಳುಗೋದ್ರೂ ಕೂಡ ನನಗೆ ಆ ಕಂಪ್ನಿ ಮೇಲೆ ಎತ್ತಿರುತ್ತೆ. ನೀವೇನಾದರೂ ನನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ದೇವರಾಣೆಗೂ ಕೈ ಸುಟ್ಕೊಂಡ್ರೆ ನಾನಂತೂ ಜವಾಬ್ದಾರಿ ಅಲ್ಲ. ಈ ವಿಡಿಯೋ ಮಾಡಿರೋದು ಜಸ್ಟ್ ಎಜುಕೇಷನ್ ಪರ್ಪಸ್ಗೆ, ಎಕ್ಸಾಂಪಲ್ ತಗೊಳ್ಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಂಪ್ನಿ ಇದೇ ಥರನೇ ರೀಸೆಂಟಾಗಿ 200 DMAನ ಕ್ರಾಸ್ ಮಾಡಿದೆ. ಈ ಕಂಪ್ನಿದು ಇಂಟ್ರೆಸ್ಟ್ ನನಗೆ ಇವಾಗ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಿದೆ. ಅದು ಕೂಡ ಕೆಮಿಕಲ್ ಕಂಪ್ನಿ. ಆ ಕಂಪ್ನಿ ಬಗ್ಗೆ ನಿಮಗೆ ಸ್ಟಡಿ ಮಾಡಿ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಆಮೇಲೆ ನೀವು ಏನಾದರೂ ಇವೆಲ್ಲ ಯಾವನ್ ತಲೆ ಕೆಡಿಸ್ಕೊಂತಾನೆ ಇದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಡೈರೆಕ್ಟ್ಲಿ ನನಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕು ಅನ್ನಂಗಿದ್ರೆ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕಲ್ಲಿ ನೀವು ನಿಮ್ಮದು ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮಿಂದ ಕಾಲ್ ಮಾಡಿ ನಿಮಗೆ ಅವ್ರು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೊಡ್ತಾರೆ. ಆದರೆ ಅದಕ್ಕೆ ಮಿನಿಮಮ್ 10 lakhs ಆ್ಯಂಡ್ ಎಬೋವ್ ಇನ್ವೆಸ್ಟ್ ಮಾಡಬೇಕು. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಕೆಳಗಡೆ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.